ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಕಳೆದ ತರಗತಿಯಲ್ಲಿ ಜ್ಯೋತಿಷ್ಯ ಅರ್ಥಪೂರ್ಣವೋ ಅರ್ಥರಹಿತವೋ ಅಂತಕ್ಕಂತಹ ಒಂದು ಗದ್ಯ ಭಾಗವನ್ನು ನಾವು ಅಭ್ಯಾಸ ಮಾಡ್ತಾ ಇದ್ವಿ. ಸಾಕಷ್ಟು ವಿಚಾರಗಳನ್ನ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡ್ತಾ ಇದ್ವಿ. ಅದಕ್ಕಿಂತ ಮುಂಚೆ ಇಡೀ ಪಾಠದ ಮೂಲ ಸಾರಾಂಶ ಒಂದೇ. ಏನು ಅಂದ್ರೆ, ಯಾವುದೇ ವಸ್ತು, ವಿಷಯ, ಜ್ಞಾನ, ವಿಜ್ಞಾನ, ವಿಸ್ಮಯ ಯಾವುದೇ ಆಗಲಿ ಅವುಗಳನ್ನ ಪ್ರಶ್ನಿಸದೆ ಯಾವತ್ತೂ ಒಪ್ಕೋಬಾರದು ಅಂತ. ಪ್ರಶ್ನಿಸುವ ಮನೋಭಾವನೆ ಇದೆಯಲ್ಲ, ಅದು ಎಲ್ಲದರಲ್ಲೂ ಇರಬೇಕು ಅಂತಕ್ಕಂಥದ್ದೇ ಈ ಲೇಖನದ ಮೂಲ ಉದ್ದೇಶ. ಈ ಲೇಖನದ ಮೂಲ ಉದ್ದೇಶವೇ ವಿಮರ್ಶೆ. ಆದ್ರಿಂದ ಯಾವುದೇ ಶಾಸ್ತ್ರವಾಗಲಿ, ಯಾವುದೇ ಪಠ್ಯ ವಿಷಯವಾಗಲಿ, ಅಥವಾ ಯಾವುದೇ ಪ್ರಶ್ನೆಯಾಗಲಿ, ಯಾವುದೇ ಪ್ರಯೋಗವಾಗಲಿ, ಯಾವುದೇ ದಾರ್ಶನಿಕ ವಸ್ತುಗಳಾಗಲಿ, ವಿಚಾರಗಳು, ವಿನಿಮಯಗಳು ಏನೇ ಇರಲಿ, ಅವುಗಳನ್ನ ನಮ್ಮದೇ ಆದಂತ ವಿಮರ್ಶೆಗೊಳಪಡಿಸಬೇಕು, ಪ್ರಶ್ನಿಸುವ ಮನೋಭಾವನೆ ಬೆಳೆಸ್ಕೋಬೇಕು. ಅದು ಶ್ರೇಷ್ಠ ಮತ್ತೆ ನಿರ್ದಿಷ್ಟತೆಯನ್ನ ಮತ್ತು ವಸ್ತುನಿಷ್ಠತೆಯನ್ನ ಹೊಂದಿದೆಯಾ ಅಂತಕ್ಕಂಥ ವಿಚಾರವನ್ನ ತಗೊಂಡು ನಾವು ಒಂದು ನಿರ್ಧಾರಕ್ಕೆ ಬರಬೇಕಾಗತ್ತೆ ಅಂತಕ್ಕಂಥದ್ದೇ ಈ ಪಾಠದ ಮೂಲ ಉದ್ದೇಶ. ನಾವೇನು ಥೀಮ್ ಅಂತೀವಲ್ಲ ಅದು. ಇದ್ರ ಜೊತೆಗೆ ನಾವು ಪ್ರಶ್ನಿಸುವ ಮನೋಭಾವನೆಗಳನ್ನ ಬೆಳೆಸ್ಕೊಳ್ರಿ ಅಂತ. ಪಾಠದ ವಿಚಾರಗಳು ಏನೇ ಇರಲಿ, ನಾವು ಎಲ್ಲವನ್ನೂ ಒಂದು ನಮ್ಮ ಅಭಿಪ್ರಾಯದ ಮೂಸೆ ಅಂತಂದ್ರೆ ಸ್ವಂತ ಅಭಿಪ್ರಾಯ ಅಂತ, ಅದರ ಆಧಾರದಲ್ಲಿ ನಾವೆಲ್ಲರೂ ಬೆಳಿಬೇಕು ಅಂತಕ್ಕಂಥ, ಅಥವಾ ಅದರ ವಿಚಾರ ವಿನಿಮಯಗಳನ್ನ ನಾವು ಮಾಡ್ಕೋಬೇಕು, ಆತ್ಮವಿಮರ್ಶೆ ಮಾಡ್ಕೋಬೇಕು ಅಂತಕ್ಕಂಥದ್ದೇ ಇದರ ಮೂಲ ಉದ್ದೇಶ ಆಗಿದೆ. ಏನೇ ಇರಲಿ, ಜ್ಯೋತಿಷ್ಯದ ಹಲವಾರು ವಿಚಾರಗಳನ್ನ ಚರ್ಚೆ ಮಾಡ್ತಾ ಮಾಡ್ತಾ ನಮಗೊಂಚೂರು ಎಲ್ಲೋ ಒಂದು ಕಡೆ ಪ್ರಶ್ನಿಸುವ ಮನೋಭಾವನೆ ಬರುತ್ತೆ. ಜ್ಯೋತಿಷ್ಯ ಹೀಗೂ ಇದೆಯಾ? ಜ್ಯೋತಿಷ್ಯ ಸುಳ್ಳ? ಗ್ರಹಗಳು ಅವುಗಳಿಗೆಲ್ಲ ಸುಳ್ಳ? ಅಥವಾ ಗ್ರಾಹಕೇತು ಅಂತಕ್ಕಂಥದ್ದು ಅಸ್ತಿತ್ವದಲ್ಲೇ ಇಲ್ವಾ? ಇವೆಲ್ಲ ವಿಚಾರಗಳು ನಮಗೆ ಕಣ್ಣಿಗೆ ಮುಂದೆ ಕಾಣಿಸ್ತವೆ. ಆದ್ರಿಂದ ನಮಗೊಂದು ತರ್ಕ ಮನೋಭಾವನೆ ನಮ್ಮಲ್ಲಿ ತುಂಬಾ ಚೆನ್ನಾಗಿ ಮೂಡುತ್ತೆ. ಇಂಥ ಸಾಕಷ್ಟು ವಿಚಾರಗಳು ತಿಳಿಸ್ತಾ, ಇವುಗಳು ಎಲ್ಲ ವಿಚಾರಗಳನ್ನು ನಾವು ನೀವು ಒಪ್ಕೋಬೇಕು ಅಂತ ಏನಿಲ್ಲ. ಇದರಲ್ಲಿ ಎಷ್ಟೋ ವಿಚಾರಗಳು ನನಗೂ ವಿರೋಧ ಇದೆ. ನೀವು ಕೇಳ್ತಾ ಕೆಲವು ವಿಚಾರಗಳನ್ನು ಇಷ್ಟಪಡ್ತೀರಿ, ಕೆಲವು ವಿಚಾರಗಳು ಇಲ್ಲ ಅಂತ ಹೇಳ್ತೀರಿ. ಆದ್ರೆ ಇದ್ರ ಹಿಂದೆ ಒಂದು ಯಾವುದೋ ಒಂದು ಧರ್ಮದ ವಿಚಾರಕ್ಕೆ ಮಾತ್ರ ಬರಬಾರದು ಅಂತಕ್ಕಂಥದ್ದು ನಮ್ಮೆಲ್ಲರ ಅಭಿಪ್ರಾಯಗಳು ಹೌದು, ನನ್ನ ಅಭಿಪ್ರಾಯವೂ ಹೌದು. ಏನೇ ಇರಲಿ, ಸಾಕಷ್ಟು ವಿಚಾರಗಳನ್ನ ಕಳೆದ ಕ್ಲಾಸಲ್ಲಿ ನಿಮಗೆ ಮಾತಾಡ್ತಾ ಇದ್ದೆ. ಸ್ವಲ್ಪ ಬೇಗ ಹೋಗ್ಬಿಡ್ತೀನಿ. ವಿಜ್ಞಾನದ ಪ್ರಕಾರ ಗ್ರಹಗಳು ಸೂರ್ಯನ ಭಾಗಗಳು. ನಾವೇನಿವತ್ತು ಸೈನ್ಸ್ ಓದ್ತೀವಿ ಅವೆಲ್ಲ ಸೂರ್ಯನ ಭಾಗಗಳು ಅಂತ ಹೇಳಿಬಿಟ್ಟು ಓದ್ತೀವಿ. ಆದ್ದರಿಂದ ಅವುಗಳ ಸೂರ್ಯನ ರೀತಿಯ ಭೌತಿಕ ಸ್ವರೂಪವನ್ನೇ ಪಡೆದುಕೊಂಡಿವೆ. ಭೌತಿಕ, ಅಭೌತಿಕ. ಭೌತಿಕ ಮೀನ್ಸ್ ಕಣ್ಣಿಗೆ ಕಾಣಿಸೋದು, ಅಭೌತಿಕ ಅಂದ್ರೆ ಕಲ್ಪನೆ ಮಾಡ್ಕೊಳ್ಳೋದು. ಅರ್ಥ ಆಗತ್ತೆ ಅನ್ಕೊಂಡೇನಿ. ವಿಜ್ಞಾನವೆಲ್ಲವೂ ಭೌತಿಕವಾದದ್ದು. ಕಣ್ಣಿಗೆ ಕಾಣಿಸ್ತಾ ನಾವೆಲ್ಲೋ ದೂರದಲ್ಲಿರೋದು ಅದು ಅಭೌತಿಕ. ದೇವರು, ಆಧ್ಯಾತ್ಮಗಳು, ಯಾವುದೋ ದೂರದ ಗಲಾಕ್ಸಿಯ ಯಾವುದೋ ಭಾಗದಲ್ಲಿ ಒಂದು ಉಲ್ಕೆ ಇದೆ ಅಂತ ಹೇಳ್ತೀವಲ್ಲ, ಅದು ಭೌತಿಕ. ಅದು ಅಂತಹ ಭೌತಿಕ ಸ್ವರೂಪವನ್ನ ಸೂರ್ಯನ ಭಾಗಗಳು ಹೊಂದಿವೆ ಅಂತ ಹೇಳ್ತಾರೆ. ಭೌತ ವಸ್ತುವಿನ ದೊಡ್ಡ ರಾಶಿಗಳಾಗಿರುವ ಗ್ರಹಗಳು ಭೂಮಿಯಿಂದ ಮಿಲಿಯನ್ ಗಟ್ಟಲೆ ಮೈಲಿಗಳ ದೂರದಲ್ಲಿ ಇವೆ. ಎಲ್ಲ ಗೊತ್ತು, ಗ್ರಹಗಳು, ಉಪಗ್ರಹಗಳು, ನಕ್ಷತ್ರಗಳು ಮಿಲಿಯನ್ ಗಟ್ಟಲೆ ದೂರ ಇದಾವೆ ಅಂತ. ಇವು ಮನುಷ್ಯನ ಜೀವನದ ಘಟನೆಗಳ ಮೇಲೆ ಪ್ರಭಾವ ಬೀರುತ್ತವೆ ಎಂಬುದನ್ನು ಗ್ರಹಿಸುವುದು ಅಸಾಧ್ಯ. ನಾನು ಕಳೆದ ಕ್ಲಾಸಲ್ಲಿ ಹೇಳ್ತಾ ಇದ್ದೆ, ಅವೆಲ್ಲ ಗ್ರಹಗಳು ಮನುಷ್ಯನ ಮೇಲೆ ಪ್ರಭಾವ ಬೀರ್ತಾವ? ಇಲ್ಲ ಅಂತ ಇವರು ಹೇಳ್ತಾರೆ. ನಾನು ಇನ್ನ ಸೂರ್ಯಗ್ರಹಣ, ಚಂದ್ರಗ್ರಹಣ, ಅಮಾವಾಸ್ಯೆ, ಹುಣ್ಣಿಮೆ ಹೇಳ್ತಿದ್ದೆ. ಹುಣ್ಣಿಮೆ ದಿನಗಳಲ್ಲಿ ಚಂದ್ರನ ಬೆಳದಿಂಗಳಿಗೆ ಸಮುದ್ರ ಹುಕ್ಕುತ್ತೆ. ಗೊತ್ತಿರೋ ವಿಚಾರ, ಮತ್ತೆ ಹೇಗೆ ಹುಕ್ತು? ಅಂತ ಅಗಾಧ ರಾಶಿಯ ಮೇಲೆ ಪ್ರಭಾವ ಬೀರ್ತಕ್ಕಂಥ ಚಂದ್ರನ ಬೆಳಕು ಮನುಷ್ಯನ ಮೇಲೆ ಬೀರಲ್ಲ ಅಂದ್ರೆ ಖಂಡಿತ ಇವ್ರು ಏನೋ ಅಭಿಪ್ರಾಯದಲ್ಲಿ ಹೇಳ್ತಾ ಹೋಗ್ತಾರೆ. ಮನುಷ್ಯನ ಎಲ್ಲಾ ಗುಣಗಳಿಗೆ ಗ್ರಹಗಳಿಗೆ ಆರೋಪಿಸೋದು ಹಾಸ್ಯಾಸ್ಪದ. ನಾವೆಲ್ಲ ಪಂಚಾಂಗವನ್ನ, ಜ್ಯೋತಿಷ್ಯವನ್ನ ಓದ್ತಾ ಆ ಗ್ರಹಗಳಿದಾವೆ, ಈ ಗ್ರಹಗಳು ಪ್ರಭಾವ ಬೀರ್ತವೆ, ಹಾಗೆ ಅಂತೀವಲ್ಲ, ಅವೆಲ್ಲವೂ ಸುಳ್ಳು ಅಂತ ಹೇಳಿ ಹೇಳ್ತಾರೆ. ಶತ್ರುಗಳು ಸೇಡಿನ ಭಾವನೆಗಳನ್ನು ಹೊಂದುವವು ಆಗುತ್ತವೆ ಎಂಬ ನಂಬಿಕೆ ಪ್ರಚಲಿತವಾಗಿವೆ. ಶನಿ ಗ್ರಹ ಇದೆ, ಎಲ್ಲರ ಮೇಲೆ ಪ್ರಭಾವ ಬೀರುತ್ತೆ, ಅದು ಕೆಟ್ಟ ಗ್ರಹ, ಹೀಗೆಲ್ಲ ಅಂತೀವಲ್ಲ, ಇವೆಲ್ಲ ಹಾಸ್ಯಾಸ್ಪದ ಅಂತ ಹೇಳಿ ಹೇಳ್ತಾರೆ. ನಮ್ಮ ಪ್ರಾಚೀನ ಜನಾಂಗದಲ್ಲಿ ತಪ್ಪಾಗಿ ಒರಟಾಗಿ ರೂಪುಗೊಂಡ ವಿಚಾರಗಳು ವಿಜ್ಞಾನ ಮತ್ತು ತಂತ್ರಜ್ಞಾನದ ಈ ಯುಗದಲ್ಲೂ ಹೆಚ್ಚಿನ ಪ್ರಭಾವವನ್ನು ಬೀರುತ್ತಿರುವುದು
ದುರದೃಷ್ಟಕರ. ಏನೋ ಪ್ರಾಚೀನ ಕಾಲದಲ್ಲಿ ಆಗಿರ್ತಕ್ಕಂಥ ಘಟನೆಗಳು ಇವತ್ತು ವಿಜ್ಞಾನದ ಯುಗದಲ್ಲಿ ಅವು ಕಂಟಿನ್ಯೂ ಆಗ್ತಿದ್ದಾವೆ, ನಿರಂತರವಾಗ್ತಿದ್ದಾವೆ. ಅದು ನಿಜಕ್ಕೂ ಒಂದು ದುರದೃಷ್ಟ ಅಂತ ಹೇಳಿ ಹೇಳ್ತಾರೆ. ಜ್ಯೋತಿಷ್ಯವು ರಾಹುಕಾಲ, ಗುಳಿಗಕಾಲ, ಯಮಗಂಡ ಕಾಲ ಈ 3 ಅಂಶಗಳನ್ನ ಅಡಿಪಾಯವಾಗಿ ಹೊಂದಿದೆ. ಜ್ಯೋತಿಷ್ಯ ರಾಹುಕಾಲ, ಗುಳಿಕಾಲ, ಯಮಗಂಡ ಕಾಲ. ನಾವೆಲ್ಲ ಪ್ರತಿದಿನ ರಾಹುಕಾಲ, ಯಮಗಂಡ ಕಾಲ, ಗುಳಿಕಾಲ ಅಂತ ಓದ್ತೀವಿ. ಜ್ಯೋತಿಷ್ಯದ ಮೊದಲ ಅಧ್ಯಾಯವೇ ಅದು. ಯಾವ್ದು ಒಳ್ಳೆ ಕಾಲ, ಯಾವ್ದು ಕೆಟ್ಟ ಕಾಲ ಅಂತ ಹೇಳ್ಬಿಟ್ಟು ಅಂತೀವಿ. ಈ 3 ಅಂಶಗಳ ಅಡಿಪಾಯವಾಗಿ ಹೊಂದಿದೆ. ರಾಹು ಕೇತುಗಳು ಅಸ್ತಿತ್ವದಲ್ಲಿ ಇಲ್ಲದಿರುವಾಗ ರಾಹುಕಾಲ, ಗುಳಿಗೆ ಕಾಲ ಸಹಜವಾಗಿ ಯಾವ ಅರ್ಥವೂ ಇರುವುದಿಲ್ಲ. ಹೇಳ್ತಾರೆ ಇಲ್ಲೇ ಇಲ್ಲ, ರಾಹುಕಾಲ, ಗುಳಿಕಾಲ ಇಲ್ಲ, ರಾಹು ಕೇತುಗಳೇ ಇಲ್ಲ, ಅದೇನು ಸಾಧ್ಯ ಅಂತ ಹೇಳಿ ಹೇಳ್ತಾರೆ. ಜ್ಯೋತಿಷ್ಯದ ಪ್ರಕಾರ ರಾಹುಕಾಲದಲ್ಲಿ ಪ್ರಯಾಣ, ಮದುವೆ, ಧಾರ್ಮಿಕ ಕಾರ್ಯ ಈ ಬಗೆಯ ಶುಭ ಕಾರ್ಯಗಳನ್ನು ನಡೆಸಬಾರದು. ಒಳ್ಳೆ ಕಾರ್ಯಗಳು ಮಾಡೋದಕ್ಕೆ ಒಳ್ಳೆ ಸಮಯ ಕಾಯೋದೇನು ತಪ್ಪೇನಲ್ಲ. ಇವರು ಅವ್ಯಾವ ಇಲ್ಲ, ಯಾವ ಬೇಕಾದ್ರೂ ಮದುವೆ ಮಾಡಬಹುದು ಅಂತಕ್ಕಂಥ ವಿಚಾರವನ್ನು ಮಂಡಿಸ್ತಾರೆ. ಈ ನಂಬಿಕೆ ನಿಜವಾದ ಪಕ್ಷದಲ್ಲಿ ರಾಹುಕಾಲದಲ್ಲಿ ಹೊರಟ ವಿಮಾನಗಳು, ರೈಲುಗಳು, ಬಸ್ಸುಗಳು ಅಪಘಾತಕ್ಕೆ ಒಳಗಾಗಬೇಕು. ಯಾವುದೋ ಒಂದು ವೈಜ್ಞಾನಿಕ ಸಿದ್ಧಾಂತಗಳನ್ನ ಮರೆಮಾಚೋದಕ್ಕೆ ರಾಹುಕಾಲದಲ್ಲಿ ರೈಲು ಪ್ರಯಾಣ ಹೋಗ್ತವೆ, ಬಸ್ಗಳು ಹೋಗ್ತವೆ, ಅಥವಾ ವಿಮಾನಗಳು ಟೇಕ್ ಆಫ್ ಆಗ್ತವೆ, ಅಥವಾ ಅವು ಲ್ಯಾಂಡ್ ಆಗ್ತವೆ. ಇವೆಲ್ಲವನ್ನೂ ನಾವು ಕೇಳಿದ್ದೀವಿ. ಅವೆಲ್ಲವೂ ಅಪಘಾತಕ್ಕೆ ಆಗ್ಬೇಕಿತ್ತಲ್ಲ ಅಂತ ಇಲ್ಲ. ಹಿರಿಯರು ಹೇಳ್ತಾರೆ, ತಿಳಿದಂತ ಹೇಳ್ತಾರೆ, ಋಷಿ ಮೂಲವನ್ನ ಯಾವತ್ತೂ ಪ್ರಶ್ನೆ ಮಾಡಬಾರ್ದಂತೆ, ಧರ್ಮದ ಮೂಲವನ್ನ ಯಾವತ್ತೂ ಪ್ರಶ್ನೆ ಮಾಡಬಾರ್ದಂತೆ. ಯಾಕೆ ಯಾವುದೋ ಒಂದು ಸತ್ಯವನ್ನೋ ಅಸತ್ಯವನ್ನೋ ವಿಮರ್ಶೆ ಮಾಡುವ ಸಂದರ್ಭದಲ್ಲಿ ಯಾವುದೋ ಒಂದು ಧರ್ಮದ ಆಚರಣೆಗಳನ್ನು ನಿಂದಿಸಬಾರದು ಅಷ್ಟೇ. ಅದನ್ನೇ ಹೇಳ್ತಾ ಹೋಗ್ತಾರೆ. ರಾಹುಕಾಲದಲ್ಲಿ ಹೊರಟಂತ ಎಲ್ಲಾ ವಿಮಾನಗಳು ಆಕ್ಸಿಡೆಂಟ್ ಆಗ್ಬೋಯ್ತು, ಯಾಕಾಗಿಲ್ಲ ಅಂತೇಳಿ ಪ್ರಶ್ನೆ ಮಾಡ್ತಾರೆ. ಅವುಗಳ ರಾಹುಕಾಲವನ್ನು ತಪ್ಪಿಸಲು ಕಾಯುವುದಿಲ್ಲ. ರೈಲು ಹೊರಡಲು ಜ್ಯೋತಿಷ್ಯದ ಅನುಮತಿಯನ್ನು ಯಾರು ಕೇಳುವುದಿಲ್ಲ. ಇರ್ಬೋದು, ನಿಜ ಇರ್ಬೋದು ಅದು. ಆದರೆ ಕೆಲವೊಮ್ಮೆ ಆ ಕಾಲಗಳು ಯಾವುದೋ ಒಂದು ಭೌಗೋಳಿಕ ವೈಪರೀತ್ಯಕ್ಕೊಳಗಾಗಿ ಅಪಘಾತ ಆದಂತಹ ಸಂದರ್ಭಗಳು ಇದ್ದೇ ಇದ್ದಾವೆ. ಆದ್ರಿಂದ ನಮ್ಮ ಎಚ್ಚರಿಕೆಯಿಂದಿರಲಿ ಅಂತೇಳಿ ಇದು ರಾಹುಕಾಲ, ಈ ಕಾಲದಲ್ಲಿ ಶುಭ ಕಾರ್ಯಗಳನ್ನ ಮಾಡಬೇಡ್ರಿ ಅಂತ ಹೇಳೋದು ಸಹಜವಾದ್ದು, ಹಿರಿಯರ ಘಟನೆಗಳು ಹೌದು. ಜಾತಕಗಳು ಕೂಡ ಜ್ಯೋತಿಷ್ಯದ ಆಧಾರದ ಮೇಲೆ ರಚಿತವಾಗಿರ್ತವೆ. ನಾವು ನೀವೆಲ್ಲ ಜಾತಕ ಬರೆಸ್ತೀರಲ್ವಾ, ಅವೆಲ್ಲವೂ ಜ್ಯೋತಿಷ್ಯದ ಮೇಲೆ ರಚನೆ ಆಗಿರ್ತವೆ ಅಂತ ಹೇಳಿ ಹೇಳ್ತಾರೆ. ವ್ಯಕ್ತಿ ಹುಟ್ಟಿದಾಗ ಕಂಡುಬರುವ ಗ್ರಹಗತಿಗಳ ಆಧಾರದಿಂದ ಜಾತಕ ಬರೆಯಲಾಗುತ್ತೆ. ಅದು ಗೊತ್ತಿರೋ ವಿಚಾರ. ಗ್ರಹಗಳ ಆಧಾರದ ಮೇಲೆ ನಮ್ಮ ವ್ಯಕ್ತಿಯ ಸ್ವಭಾವವನ್ನು ಬರೀತಾರೆ. ವ್ಯಕ್ತಿಯ ಜೀವನದ ಎಲ್ಲಾ ಪ್ರಮುಖ ಘಟ್ಟಗಳು ಅದರಲ್ಲಿ ಸುರಕ್ಷಿತವಾಗಿ ಅಡಕವಾಗಿರ್ತವೆ ಎಂಬ ನಂಬಿಕೆ ಇದೆ. ಇವತ್ತು ಜಾತಕಗಳನ್ನ ತೆಗೆದು ನೋಡಿದಾಗ ಬಹುತೇಕ 90% ನಿಜ ಇದೆ. ಯಾವ ಜಾತಕಗಳು ಸುಳ್ಳು ಹೇಳಲ್ಲ. ಯಾವುದೋ ಗ್ರಹಗಳು ಪ್ರಭಾವ ಬೀರ್ತವೆ ಅಂದ್ರೆ ಪ್ರಭಾವ ಬೀರೇ ಬೀರ್ತವೆ. ಕೆಲವು ಗ್ರಹಗಳು ವ್ಯಕ್ತಿ ಮೇಲೆ ಪ್ರಭಾವ ಬೀರಿದಾಗ ಆ ಗ್ರಹಗಳ ಲಕ್ಷಣಗಳು ವ್ಯಕ್ತಿಗೆ ಇದ್ದೇ ಇರ್ತವೆ, ಸಹಜವಾಗೇ ಇರ್ತವೆ. ಆದ್ರಿಂದ ಸುಳ್ಳು ಅಂತ ಹೇಳಿ ಹೇಳ್ತಾರೆ. ಗ್ರಹಗಳ ಸ್ಥಾನವು ವಿದ್ಯಾಭ್ಯಾಸ, ಮದುವೆ, ವಿದೇಶ ಪ್ರಯಾಣ, ಅಪಘಾತ, ಸಾವು ಇವುಗಳೆಲ್ಲವನ್ನೆಲ್ಲ ನಿರ್ಧರಿಸುತ್ತದೆ ಎಂದು ನಂಬುವುದು ಅರ್ಥರಹಿತ. ಏನೋ ಬರೆದ್ರು ಒಳ್ಳೆತನಕ್ಕೆ, ಒಳ್ಳೆ ವಿಚಾರಗಳಿಗೆ, ಪಾಸಿಟಿವಿಟಿ ಅರ್ಥ ಆಗುತ್ತಲ್ಲ ನಿಮಗೆ, ಅದನ್ನ ತುಂಬೋದಕ್ಕೋಸ್ಕರ ಎಲ್ಲ ಪ್ರಪಂಚದ ಎಲ್ಲಾ ಧರ್ಮ ಗ್ರಂಥಗಳು ಅದೇ ಕೆಲಸ ಮಾಡೋದು. ಮನುಷ್ಯ ಇಂಥವನ್ನು ಓದೋದ್ರಿಂದ ನೀವು ಒಳ್ಳೇದಾಗುತ್ತೆ ಅಂತ ಹೇಳೋ ತಪ್ಪೇನಿದೆ. ಇವರು ಅದನ್ನ ವಿರುದ್ಧವಾಗಿ ಹೇಳ್ತಾರೆ. ಅಂದ್ರೆ ಅರ್ಥ ಇಷ್ಟೇ, ಗ್ರಹಗಳು ಎಲ್ಲವೂ ಸ್ಥಾನದ ಮೇಲೆ ಪ್ರಭಾವ ಬೀರಿ ಅವು ಸಾವು, ಅಪಘಾತ ಎಲ್ಲವನ್ನೂ ನಿರ್ಧರಿಸ್ತವೆ. ಜ್ಯೋತಿಷ್ಯವೇ ಸುಳ್ಳು ಅಂತ ಹೇಳಿ ಹೇಳ್ತಾರೆ. ವಧುವರರಿಗಿಂತ ಗ್ರಹಗಳ ಪಾತ್ರ ಮದುವೆ ವ್ಯವಹಾರಗಳಲ್ಲಿ ಪ್ರಮುಖವಾಗಿ ಕಂಡು ಬರುತ್ತೆ. ವಧುವರರ ಜಾತಕಗಳನ್ನು ನೋಡೇ ಮದುವೆ ಮಾಡ್ತಾರೆ. ಇವೆಲ್ಲವೂ ಅವರ ಮದುವೆ ವ್ಯವಹಾರಗಳಲ್ಲಿ ಜಾತಕ ಇಲ್ಲದೆ ಮದುವೆನೇ ಮಾಡಲ್ಲ. ಎಷ್ಟೋ ಜನಾಂಗಗಳಲ್ಲಿ ಕೆಲವಲ್ಲಿ ಇರದೇ ಇರಬಹುದು. ಕೆಲವು ಜಾತಕಗಳು ತಮ್ಮ ಅಧಿಕಾರ ವ್ಯಾಪ್ತಿಯನ್ನು ವಿಸ್ತರಿಸಿಕೊಂಡು ಬಾವಿ, ಅತ್ತೆ, ಮಾವನ ದುಷ್ಪರಿಣಾಮಗಳನ್ನು ವಿವರಿಸ್ತವೆ. ಮನೆಗೆ ಹೋದ ತಕ್ಷಣ ಅವ್ರ ಅತ್ತೆ ಮಾವ ಚಾ ನೋಡ್ಕೊಂತಾರೆ. ಇವೆಲ್ಲವೂ ನೋಡ್ತಾರೆ, ಒಳ್ಳೆತನ ನೋಡ್ತಾರೆ. ಏನೇ ಇರಲಿ ಅವೆಲ್ಲವೂ ಸುಳ್ಳು ಅಂತ ಹೇಳಿ ಹೇಳ್ತಾರೆ. ವಧುವರರ ಜಾತಕಗಳು ಅತ್ಯಂತ ಸಮರ್ಪಕವಾಗಿ ಕೂಡಿ ಬಂದದ್ದನ್ನು ಗಮನಿಸಿಯೇ ಎಷ್ಟೋ ಮದುವೆಗಳು ಯಶಸ್ವಿಯಾಗಿ ಇಲ್ಲದೆ ಇರುವುದಕ್ಕೆ ನಿದರ್ಶನಗಳಿವೆ. ಜಾತಕ ನೋಡಿ ಮದುವೆ ಆದಂತವ್ರು ತುಂಬಾ ಚೆನ್ನಾಗಿರ್ತಾರೆ, ತುಂಬಾ ಚೆನ್ನಾಗಿರೋದಿಲ್ಲ, ಅದು ಕಾಮನ್. ಅದು ಎಲ್ಲರೂ ಚೆನ್ನಾಗಿರೋದಿಲ್ಲ. ಜಾತಕ ನೋಡಿದಂತವ್ರು ಬೇಕಾದಷ್ಟು ಡಿವೋರ್ಸ್ಗಳು ಆಗಿದಾವೆ. ಜಾತಕ ಇಲ್ದೇ ಇರೋರು ಚೆನ್ನಾಗಿದ್ದಾರೆ. ಲೋಕರೂಢಿ ಅದಷ್ಟೇ. ಲೋಕರೂಢಿ ಬಹಳ ವಿಭಿನ್ನವಾಗಿರುತ್ತೆ. ಆದ್ರೆ ಅದನ್ನ ಜಾತಕ ನೋಡಿದ್ರೆ ಎಲ್ಲರೂ ಸುಖವಾಗಿಲ್ಲ ಅಂತಕ್ಕಂಥ ಮಾತನ್ನ ಅಭಿಪ್ರಾಯ ಪಡ್ತಾರೆ. ಈ ಗುಂಪಿನಲ್ಲಿ ಜಾತಕ ಸೂಚಿಸುವುದಕ್ಕಿಂತ ಮುಂಚೆಯೇ ಕಂಡುಬರುವ ವಿದುರರು, ಗಂಡ ಸತ್ತವರು, ಹೆಂಡತಿ ಸತ್ತವರು ಅಂತ ವಿದುರರು, ವಿಧವೆಯರು ಅಂತ ತೊರೆಯುತ್ತಾರೆ. ಸಾಮಾನ್ಯವಾಗಿ ಪ್ರಸಿದ್ಧ ಜ್ಯೋತಿಷಿಗಳು ಬಹಳ ಮಟ್ಟಿನ ನಂಬಿಕೆಗೆ ಅರ್ಹರೆಂದು ಭಾವಿಸಲಾಗುತ್ತೆ. ಎಷ್ಟೋ ಜನ ಪ್ರಸಿದ್ಧ ಜ್ಯೋತಿಷ್ಯರು ಬಹಳ ಪ್ರಸಿದ್ಧಿಯನ್ನು ಪಡೆದಿರ್ತಾರೆ.
ಜ್ಯೋತಿಷ್ಯ ಎಲ್ಲವೂ ಸುಳ್ಳಲ್ಲ. ಅವರವರ ಮಟ್ಟಕ್ಕೆ ಅವರವರ ಆಲೋಚನೆಗಳು ಮುಂದೆ ಆಗ್ತಕ್ಕಂಥ ಪರಿಣಾಮವಾದ ಎಷ್ಟೋ ಪರಿಣಾಮಗಳನ್ನ ನಿಜ ಆದಂತ ಉದಾಹರಣೆಗಳು ಜ್ಯೋತಿಷ್ಯವೇ ಹೇಳಿದೆ. ಬೇಕಾದಷ್ಟು ವಿಚಾರಗಳ ಹೇಳಿದೆ, ಅವೆಲ್ಲವೂ ನಿಜ ಆಗ್ತಿದ್ದಾವೆ. ಗ್ರಹಣಗಳು ಇಂಥ ದಿನಲ್ಲಿ ಆಗ್ತವೆ ಅಂತಕ್ಕಂಥ ಭವಿಷ್ಯನ ಮುಂಚೆನೆ ಬರೆದಿಟ್ಟು ಬಿಡಿದ್ದಾರೆ, ಮತ್ತು ಅವೆಲ್ಲ ನಿಜ ಆಗ್ತದವಲ್ವಾ? ಜನಸಾಮಾನ್ಯರ ಭವಿಷ್ಯಗಳನ್ನು ಯಾವೂ ಬರೆದಿಟ್ಟಿಲ್ಲ. ಕಾರಣ, ಮುಂದೆ ಆಗೋದು ಮನುಷ್ಯನಿಗೆ ಗೊತ್ತಾಗ್ಬಿಟ್ರೆ ಮುಗಿದ ಹೋಯ್ತಲ್ಲ, ಮನುಷ್ಯ ಹೆಂಗ್ ಬೇಕಾದ್ರೂ ಬದುಕ್ಬಿಡ್ತಾನೆ ಅಂತೇಳಿ ಅದು ಇವತ್ತು ಸಹ ಯಾರಿಗೂ ಗೊತ್ತಾಗ್ತಿಲ್ಲ ಅಷ್ಟೇ. ಅವರ ಲೆಕ್ಕಾಚಾರಗಳು ಸುಳ್ಳಾಗುವುದು ಬೇಕಾದಷ್ಟು ಸಾರಿ ಕಂಡು ಬರುತ್ತದೆ. ಪ್ರಸಿದ್ಧ ಜ್ಯೋತಿಷಿಗಳು ಒಪ್ಪಿದ ಜಾತಕರ ಪ್ರಕಾರ ನಡೆದ ಮದುವೆಗಳು, ಅನಿರೀಕ್ಷಿತ ದುರಂತಗಳು, ಸಂಸಾರ ವಿರಸ, ತಪ್ಪು ತಿಳುವಳಿಕೆ, ಅಸುಖವು ಕಂಡು ಬರುತ್ತೆ. ಬಹಳ ಪ್ರಸಿದ್ಧ ಜ್ಯೋತಿಷಿಗಳು ಮಾಡೋದಂತವ್ರು ಬಹಳ ಚೆನ್ನಾಗಿದೆ ಅಂತ ಬರ್ಕೊಡ್ತಾರೆ. ಅವ್ನು ಬರ್ಕೊಟ್ಟು ಅವರಿಬ್ಬರು ದೂರ ಆಗಿರ್ತಾರೆ. ಅದಕ್ಕೆ ಜ್ಯೋತಿಷರು ಕಾರಣ ಅಲ್ಲ, ಜ್ಯೋತಿಷವೂ ಕಾರಣ ಅಲ್ಲ. ಅವರವರ ಅಪನಂಬಿಕೆಗಳಿಗೆ ಅವರೇ ಬಲಿಯಾಗ್ತಾರೆ ಅಷ್ಟೇ. ಜ್ಯೋತಿಷ್ಯ ಕಾರಣ ಆಗುತ್ತೆ. 90% ಹೆಚ್ಚು ಜನರ ಮದುವೆಗಳು ಯಾವುದೇ ಜಾತಕವಿಲ್ಲದೆ ನಡೆಯುತ್ತವೆ. ಹೌದು, ಪ್ರಪಂಚದಲ್ಲಿ ಯಾರು ಜಾತಕ ನೋಡಲ್ಲ, ಭಾರತದಲ್ಲಿ ಅಷ್ಟೇ ಜಾತಕ ನೋಡೋದು. ಭಾರತದ ಮಟ್ಟಿಗೆ ನಾವೆಲ್ಲ ಮಾತಾಡ್ತಾ ಹೋಗೋಣ. ಅವರ ವಿವಾಹಗಳು ಉಳಿದವರಂತೆ ಸುಖವೋ ಅಸುಖವೋ ಆಗಿರ್ತವೆ. ನಿಜ, ಇದಂತೂ ಸತ್ಯ. ಜಾತಕ ನೋಡೋದಂತ ಸುಖವಾಗಿರ್ಬೇಕಿಲ್ಲ, ಅಸುಖವಾಗಿ ಆದರೂ ಇರಲೇಬೇಕು. ಯಾವ್ದಾದ್ರು ಒಂದು ನಿರ್ಧಾರ ಆಗ್ಲೇಬೇಕಲ್ವಾ? ಇನ್ನು ಪ್ರಕೃತಿ ವಿಕೋಪದ ಬಗ್ಗೆ ಸಂದರ್ಭದಲ್ಲಿ ಕಾಣುವ ಸಾವಿನ ಸನ್ನಿವೇಶನ ವಿಶ್ಲೇಷಿಸಿದಾಗ ಕೂಡ ಈಗಾಗಲೇ ದುರ್ಬಲವಾಗಿರುವ ತಪ್ಪು ದಾರಿಯಲ್ಲಿ ಹೋಗುತ್ತಿರುವ ಜ್ಯೋತಿಷದ ಮೇಲೆ ಮಾರಕ ಪರಿಣಾಮವನ್ನು ಉಂಟು ಮಾಡುತ್ತದೆ. ಪ್ರಕೃತಿ ವಿಕೋಪದಲ್ಲಿ ಜ್ಯೋತಿಷ ಹಿಂಗಾಗತ್ತೆ ಹಂಗಾಗತ್ತೆ ಅಂತ ಹೇಳಿರ್ತಾರೆ, ಅದು ಏನೇನೋ ಆಗೋಗಿರುತ್ತೆ ಅಂತೇಳಿ ಹೇಳ್ತಾರೆ. ವಿಮಾನ ಅಪಘಾತದಲ್ಲಿ ಸತ್ತ ಎಲ್ಲಾ ದುರಾದೃಷ್ಟಶಾಲಿಗಳ ಜಾತಕವು ಒಂದೇ ಸೂಚನೆಯನ್ನು ಕೊಡುತ್ತದೆ ಎಂಬುದು ಅಭಿಪ್ರಾಯ ಪಡುವುದು ತೀರಾ ಅಸಂಗತ. ಎಲ್ಲರೂ ಹೋಗಿ ವಿಮಾನ ಹತ್ತಿರ್ತಾರೆ, ಆಕ್ಸಿಡೆಂಟ್ ಆಗಿರುತ್ತೆ. ಆ ಜಾತಕರು ಎಲ್ಲರೂ ವಿಮಾನದಾಗೆ ಸಾಯ್ತಾರೆ ಅಂತ ಎಲ್ಲೂ ಬರೆಯಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅಷ್ಟು ಜನದಲ್ಲಿ ಯಾರೋ ಒಬ್ಬರದಾದ್ರೂ ಬರೆದಿರ್ತಾರೆ, ಇವತ್ತು ಏನೋ ಪ್ರಾಬ್ಲಮ್ ಆಗುತ್ತೆ, ಸಮಸ್ಯೆ ಆಗುತ್ತೆ ಅಂತ ಬರೆದಿರ್ತಾರೆ. ಆದ್ರೆ ಒಂದೊಂದು ವಿಚಾರ, ಅಲ್ಲಿ ಬರ್ದಿರ್ತಕ್ಕಂಥ ಎಲ್ಲಾ ಜಾತಕಗಳು ಒಂದೇ ತರ ಇರಲ್ಲ. ಆದ್ರಿಂದ ಜ್ಯೋತಿಷ ಸುಳ್ಳು ಅಂತ ಹೇಳಿ ಹೇಳ್ತಾರೆ. ಅಸಂಗತ, ಊಹೆಗೆ ನಿಲುಕದೇ ಇರ್ತಕ್ಕಂಥದ್ದು ಅಂತ. ಇದೇ ರೀತಿ ಚಂಡಮಾರುತ ಅಥವಾ ಭೂಕಂಪಕ್ಕೆ ಬಲಿಯಾದ ಎಲ್ಲ ವ್ಯಕ್ತಿಗಳ ಜಾತಕದಲ್ಲೂ ಅವನ ಸಾವಿನ ಒಂದೇ ರೀತಿಯ ಸೂಚಿತವಾಗಿರುತ್ತದೆ. ಅಥವಾ ಅವರ ಸಾವಿಗೆ ಸಂಬಂಧಪಟ್ಟಾಗೆ ಇನ್ನೊಂದು ರೀತಿಯಲ್ಲಿ ಎಲ್ಲವೂ ಒಂದೇ ರೀತಿಯಲ್ಲಿ ಇರುತ್ತೆ ಅಂತಕ್ಕಂಥ ವಿಚಾರಗಳನ್ನು ಅವರು ವಿರೋಧಿಸ್ತಾರಷ್ಟೇ. ಪ್ರಪಂಚನೇ ಭಿನ್ನವಾಗಿದೆ. ಪ್ರಪಂಚ ಇರ್ತಕ್ಕಂಥ ಗುಡ್ಡ ಬೆಟ್ಟ, ಸಮುದ್ರ, ನದಿ ನೀರುಗಳೆಲ್ಲವೂ ಭಿನ್ನವಾಗಿರ್ತವೆ. ಹಾಗಾಗಿ ಸಹಜವಾಗಿ ಇದು ವೈಪರೀತ್ಯವನ್ನ ಹೊಂದಿರುತ್ತೆ ಅಂತೇಳಿ ಹೇಳ್ತಾ, ಎಲ್ಲವೂ ಸತ್ಯ ಅಲ್ಲ, ಎಲ್ಲವೂ ಸುಳ್ಳಲ್ಲ. ಆಯಾ ಕಾಲದ ಭೌಗೋಳಿಕ ಸನ್ನಿವೇಶಗಳಿಗೆ ಮಾತ್ರ ಅದು ಬದಲಾಗುತ್ತೆ ಅಂತ. ಜ್ಯೋತಿಷ್ಯದ ಪ್ರಕಾರ ಚಂಡಮಾರುತಕ್ಕೆ ಅಥವಾ ಭೂಕಂಪಕ್ಕೆ ಬುದ್ಧಿವಂತಿಕೆ, ಸಮಯೋಚಿತ ಬುದ್ಧಿ ಇರಲೇಬೇಕು. ಯಾರಿಗೆ ಚೆನ್ನಾಗಿ ಅದೃಷ್ಟ ಇರುತ್ತೋ ಅವ್ರು ಸಾಯ್ಬಾರ್ದಪ್ಪ, ಜ್ಯೋತಿಷ್ಯ ಹಿಂಗಿಡುತ್ತಲ್ವಾ, ಹಿಂಗೆಳಿದ್ರೆ ಚೆನ್ನಾಗಿರುತ್ತಲ್ವಾ ಅಂತೇಳಿ ಜ್ಯೋತಿಷ್ಯವನ್ನ ಅಪಹಾಸ್ಯ ಮಾಡ್ತಾರೆ. ಅವು ಯಾವ ಜಾತಗಳಲ್ಲೂ ಒಂದೇ ದಿನ ಸಾವಿನ ಭವಿಷ್ಯ ಬರೆದವೋ ಅಂತವರನ್ನು ಮಾತ್ರ ಹುಡಿಕೊಂಡು ಮರಣಕ್ಕೆ ಕಾರಣ ಆಗಬೇಕು. ಎಲ್ಲಿರ್ತಾರೋ ಅವ್ರನ್ನ ಮಾತ್ರ ಹುಡುಕಬೇಕು. ಎಲ್ಲರ ಭೌಗೋಳಿಕ ವೈಪರೀತ್ಯದಲ್ಲಿ ಎಲ್ಲರೂ ಸಾಯ್ತಾರೆ, ಕೆಲವರು ಮಾತ್ರ ಸಾಯ್ಬೇಕಲ್ವಾ, ಕೆಟ್ಟ ಅದೃಷ್ಟ ಇರೋರು ಮಾತ್ರ ಸಾಯ್ಬೇಕಲ್ವಾ ಅಂತಕ್ಕಂಥ ಅಭಿಪ್ರಾಯವನ್ನ ಪಡ್ತಾರೆ. ಚಂಡಮಾರುತ ಬೀಸಿದ ಪ್ರದೇಶಗಳಲ್ಲಿ, ಸುರಕ್ಷಿತವಾದ ಮನೆಗಳಲ್ಲಿ ವಾಸ ಮಾಡುವ ಶ್ರೀಮಂತರ ಅಥವಾ ಭೂಕಂಪಗಳಿಂದ ರಕ್ಷಿಸಲ್ಪಡುವ ಪ್ರದೇಶಗಳಲ್ಲಿ ಇರುವ ಪ್ರದೇಶದ ಜನರ ಜಾತಕಗಳು ಸಾವಿಗೀಡಾದ ಬಡವರಿಗಿಂತ ಉತ್ತಮ ಅದೃಷ್ಟವನ್ನ ಹೊಂದಿರಬೇಕು. ಶ್ರೀಮಂತರು ಬಡವರು ಇಲ್ಲದೆ ಎಲ್ಲರನ್ನೂ ಸಹ ಬಲಿ ತಗೊಳುತ್ತೆ. ಆದ್ರೆ ಸಹಜವಾಗಿ ಬರೀ ಬಡವರು ಶ್ರೀಮಂತ ಎಲ್ಲರೂ ತಗೊಳುತ್ತೆ. ಮತ್ತೆ ಜ್ಯೋತಿಷ್ಯ ಎಲ್ಲೂ ಅಡ್ವಂತು, ಮತ್ತೆ ಜ್ಯೋತಿಷ್ಯ ಯಾಕೆ ನಿಖರವಾಗಿ ಹೇಳಲ್ಲ ಅಂತ ಹೇಳಿ ಪ್ರಶ್ನೆಯನ್ನ ಮಾಡ್ತಾರೆ. ಈ ಅಂಶ ಕೂಡ ಜ್ಯೋತಿಷ್ಯದ ಟೊಳ್ಳುತನವನ್ನ ವ್ಯಕ್ತಪಡಿಸಬಲ್ಲದು. ಆದ್ರಿಂದ ಇದು ನಿಜಕ್ಕೂ ಇದು ಸುಳ್ಳು ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಜ್ಯೋತಿಷ್ಯಗಳ ಭವಿಷ್ಯವಾಣಿ ಓದಲು ತುಂಬಾ ತಮಾಷೆಯಾಗಿರುತ್ತೆ. ನೀವು ದಿನನಿತ್ಯ ಜ್ಯೋತಿಷ್ಯವನ್ನ ನೋಡಿ, ದಿನ ಭವಿಷ್ಯ ನೋಡ್ತಾ ಹೋಗ್ರಿ ಪೇಪರ್ಗಳಲ್ಲಿ, ಒಮ್ಮೊಮ್ಮೆ ಭಾರಿ ತಮಾಷೆ ಬಂದ್ಬಿಡುತ್ತೆ. ಅದನ್ನ ಹೇಳ್ತಾರೆ. ನಿಜ, ಅದು ಅವರವರ ಯೋಚನೆಗಳನ್ನು ಬರೀತಾ ಹೋಗ್ತಾರೆ. ಜ್ಯೋತಿಷ್ಯಗಳ ಭವಿಷ್ಯವಾಣಿ ಓದಲು ತಮಾಷೆಯಾಗಿರುತ್ತೆ. ಅವು ಅಡ್ಡಗೋಡೆಯ ಮೇಲೆ ದೀಪವಿಟ್ಟಂತಿದ್ದು ಒಂದಕ್ಕಿಂತ ಹೆಚ್ಚು ಅರ್ಥವನ್ನ ಕೊಡುತ್ತಿರುತ್ತವೆ. ಜ್ಯೋತಿಷ್ಯ ದಿನ ಭವಿಷ್ಯವನ್ನು ನೆನೆಸ್ಕೊಂಡ್ರೆ ನಗು ಬರುತ್ತೆ. ಬೇರೆ ಬೇರೆ ಅರ್ಥಗಳನ್ನ ಕೊಡ್ತವೆ ಅಂತ ಹೇಳಿ ಹೇಳ್ತಾರೆ. ದಿನಪತ್ರಿಕೆಗಳಲ್ಲಿ, ವಾರಪತ್ರಿಕೆಗಳಲ್ಲಿ ಕಂಡುಬರುವ ಭವಿಷ್ಯದ ಸ್ವರೂಪ ಎಲ್ಲ ವಾರಗಳಲ್ಲೂ ಎಲ್ಲ ರೀತಿಯಲ್ಲೂ ಸ್ಥೂಲ ವಿವರಣೆಯನ್ನು ಹೊಂದಿರುತ್ತದೆ. ಬಹುತೇಕ ಯಾವುದೋ ಅಂದಾಜು ಇಟ್ಟುಕೊಂಡು ಗ್ರಹಗಳು, ಚಲನೆಗಳು ಅಥವಾ ವೈಪರೀತ್ಯಗಳು, ಅಮಾವಾಸ್ಯೆಗಳು, ಹುಣ್ಣಿಮೆಗಳನ್ನ ನೋಡಿಬಿಟ್ಟು, ನಕ್ಷತ್ರಗಳನ್ನು ನೋಡಿಬಿಟ್ಟು ಒಂದು ಅಂದಾಜಿಗೆ ಜ್ಯೋತಿಷ್ಯವನ್ನ ಬರೀತಾರೆ. ಅವೆಲ್ಲವೂ ಸುಳ್ಳಾಗ್ತವೆ ಅಂತ ಅಭಿಪ್ರಾಯವನ್ನ ಪಡ್ತಾರೆ.
ಚುನಾವಣೆಗಳ ಬಗ್ಗೆ ಜ್ಯೋತಿಷಿಗಳು ಹೇಳುವ ಭವಿಷ್ಯವು ಪತ್ರಿಕಾ ಪ್ರತಿನಿಧಿಯು ನಡೆಸುವ ಚುನಾವಣೆಯ ಮೊದಲಿನ ಸಮೀಕ್ಷೆಯಷ್ಟೇ ಊಹೆಗೆ ಒಳಪಟ್ಟಿರುತ್ತದೆ. ಚುನಾವಣೆಗೆ ಯಾರು ಗೆಲ್ತಾರೆ ಅಂತ ಹೇಳ್ಬಿಟ್ಟು ಜ್ಯೋತಿಷ ಹತ್ರ ಹೋಗ್ತಾರೆ, ಅವ್ರು ಏನೇನೋ ಹೇಳ್ತಾ ಹೋಗ್ತಾರೆ, ಅವ್ರು ಹೇಳಿದ ಯಾವುದು ನಿಜ ಆಗಲ್ಲ. ಆದ್ರೆ ಚುನಾವಣೆಗಿಂತ ಮುಂಚೆ ಸಮೀಕ್ಷೆಗಳು ಹೇಗಿರ್ತಾವೋ ಹಾಗೆ ಜ್ಯೋತಿಷ್ಯ ಇರುತ್ತೆ ಅಂತೇಳಿ ಅಭಿಪ್ರಾಯ ಪಡ್ತಾರೆ. ಇಬ್ಬರ ಜ್ಯೋತಿಷಿಗಳ ಅಭಿಪ್ರಾಯದಲ್ಲಿ ಸಾಮಾನ್ಯವಾಗಿ ಯಾವ ಹೊಂದಾಣಿಕೆಯೂ ಇರುವುದಿಲ್ಲ. ಇಬ್ಬರು ಜ್ಯೋತಿಷಿಗಳು ಹೇಳ್ತಕ್ಕಂಥ ಜ್ಯೋತಿಷ್ಯ ಹೊಂದಾಣಿಕೆನೇ ಇರಲ್ಲ ಅಂತಕ್ಕಂಥ ಅಭಿಪ್ರಾಯವನ್ನ ಹೇಳ್ತಾರೆ. ಇಬ್ಬರು ಜ್ಯೋತಿಷ್ಯಗಳ ಭವಿಷ್ಯದಲ್ಲಿ ಭಿನ್ನಾಭಿಪ್ರಾಯ ಇರುವುದು ಇರಲಿ, ಒಬ್ಬನೇ ಜ್ಯೋತಿಷಿಯ ಭವಿಷ್ಯವೂ ಕೂಡ ಗೊಂದಲದಿಂದ ಕೂಡಿದ್ದು ಸತ್ಯಕ್ಕೆ ಬಹಳ ದೂರದಲ್ಲಿ ಇರುತ್ತೆ. ಇಬ್ರು ಜ್ಯೋತಿಷ್ಯ ಬಿಟ್ಬಿಡ್ರಿ, ಒಬ್ಬ ಹೇಳಿರ್ತಕ್ಕಂಥ ಹಲವಾರು ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಅದು ವ್ಯತ್ಯಾಸ ಇರುತ್ತೆ ಅಂತೇಳಿ ಹೇಳ್ತಾರೆ. ಎಲ್ಲಾ ರೀತಿಯ ಸಾಧ್ಯತೆಗಳ ಬಗ್ಗೆ ಹಲವಾರು ಜ್ಯೋತಿಷಿಗಳು ಭವಿಷ್ಯ ನುಡಿದಿದ್ದಾಗ ಯಾರಾದರೂ ಒಬ್ಬರ ಮಾತು ನಿಜವಾಗಿ ನಡೆಯುವ ಸಂಗತಿಗಳೊಂದಿಗೆ ಸರಿ ಹೊಂದುವುದು ಆಶ್ಚರ್ಯವಲ್ಲ. ಏನೋ ಭವಿಷ್ಯ ಹೇಳ್ತಾರೆ, ಅದು ಯಾರೋ ವ್ಯಕ್ತಿಗೆ ಹೊಂದಾಣಿಕೆ ಆಗ್ಬಿಡುತ್ತೆ, ಯಾರೋ ವ್ಯಕ್ತಿಗೆ ಅದು ಸರಿ ಆಗ್ತದೆ, ಆಗ ತಕ್ಷಣ ಜ್ಯೋತಿಷ್ಯ ನಿಜ ಅಲ್ಲ ಅಂತೇಳಿ ಹೇಳ್ತಾರೆ. ಇದು ಜ್ಯೋತಿಷ್ಯದ ಅಧಿಕೃತತೆಯನ್ನ ಸೂಚಿಸುವುದಿಲ್ಲ, ಆದ್ರಿಂದ ಜ್ಯೋತಿಷ್ಯ ಅಧಿಕೃತ ಅಲ್ಲ. ಕೆಟ್ಟು ಹೋದ ಗಡಿಯಾರ ಕೂಡ ದಿನದಲ್ಲಿ 2 ಸಾರಿ ಸರಿಯಾದ ವೇಳೆ ಸೂಚಿಸುತ್ತದೆ. ವಿಮರ್ಶೆ ಮಾಡ್ಕೊಳ್ರಿ ಒಂದ್ಸಾರಿ, ಕೆಟ್ಟು ಹೋದಂತ ಗಡಿಯಾರ ದಿನಕ್ಕೆ 2 ಸಾರಿ ಸರಿಯಾದ ಟೈಮ್ ತೋರಿಸುತ್ತೆ ಅಂತ. ನಾವು ಬುದ್ಧಿವಂತರಲ್ವಾ? ಕೆಟ್ಟೋದ ಗಡಿಯಾರ ಯಾರು ಟೈಮ್ ನೋಡ್ತಾರೆ? ಇದೆಷ್ಟು ವಿಮರ್ಶೆ ಒಳಪಡಿಸೋದು ಯೋಚನೆ ಮಾಡಿ. ಖಂಡಿತವಾಗ್ಲೂ ಕೆಟ್ಟಿರ್ತಕ್ಕಂಥ ಗಡಿಯಾರ ಯಾವ ಸಮಯವನ್ನು ತೋರಿಸಲ್ಲ. ಇವರು ಜ್ಯೋತಿಷ್ಯವೇ ಸುಳ್ಳು ಅಂತ ಹೇಳ್ತಾ ಗಡಿಯಾರ ನಿಂತಿರ್ತಕ್ಕಂಥ ಗಡಿಯಾರ ದಿನಕ್ಕೆ 2 ಸರಿ ಸರಿಯಾದ ಸಮಯ ತೋರಿಸುತ್ತೆ ಅಂತ ಹೇಳ್ಬಿಟ್ಟು ಜ್ಯೋತಿಷ್ಯವನ್ನ ಬೈತಾ ಹೋಗ್ತಾರೆ. ಬಹಳ ಒಳ್ಳೆ ತಮಾಷೆ ಮಾಡ್ತಾರೆ ನೋಡಿ. ಕೋತಿಯೊಂದು ಟೈಪ್ ರೈಟರ್ನ ಅಚ್ಚಿನ ಮೊಳೆಯನ್ನು ಒತ್ತುವಂತೆ ಮಾಡಿದಾಗ, ಟೈಪ್ ರೈಟಿಂಗ್ ನೋಡಿರೋಲ್ಲ, ಆಕಸ್ಮಿಕವಾಗಿ ಅದು ಬಂದು ಕೂತ್ಕೊಂಡು ಟೈಪ್ ರೈಟರ್ನ ಅದು ಏನೋ ಎತ್ಲ ನೋಡ್ಕೊಂತ ಒತ್ತಿದಾಗ ಅದು ಆಕಸ್ಮಿಕವಾಗಿ ಯಾವುದೇ ಒಂದು ಶೇಕ್ಸ್ಪಿಯರ್ನ ದ್ವಿಪದಿಯೇ ಆಗಿಬಿಡಬಹುದು. ಈಗೆಂದ ಮಾತ್ರಕ್ಕೆ ಕೋತಿಗೆ ಟೈಪಿಂಗ್ ಕಲೆ ಅಥವಾ ಶೇಕ್ಸ್ಪಿಯರ್ನ ಕಾವ್ಯಶಕ್ತಿ ಪರಿಜ್ಞಾನ ಇದೆ ಎಂದು ಅರ್ಥವಲ್ಲ. ಒಂದೆಲ್ಲೋ ಒಂದು ಕೋತಿ ಬಂದು ಕುತ್ಕೊಂಡ್ಬಿಡ್ತು ಅಂದ ತಕ್ಷಣನೇ ಅದು ಯಾವುದೇ ಒಂದು ಸಾಲುಗಳು ಬರೋಕ್ ಸಾಧ್ಯ ಇಲ್ಲ. ಆಕಸ್ಮಿಕವಾಗಿ ಏನು ಓದಿದ್ರು ಯಾವುದು ಪದ್ಯಗಳು ಯಾವುದೇ ರೀತಿಯಾದಂಥ ಬರೋಕ್ ಸಾಧ್ಯತೆಗಳೇ ಇಲ್ಲ. ಒಂದು ಯಾವುದೋ ವಿಚಾರವನ್ನ ಹೀಗಳಿಬೇಕು ಅನ್ನೋದನ್ನ ಯಾವುದೋ ಹೋಲಿಕೆ ಮಾಡಿ ಹೇಳ್ತಾರೆ ಅಷ್ಟೇ. ಇನ್ನು ಹೆಣ್ಣು ಮಕ್ಕಳಿಗೆ ಜನ್ಮವಿತ್ತ ತಾಯಿಯೊಬ್ಬಳಿಗೆ ಜ್ಯೋತಿಷ್ಯೊಬ್ಬರು ಈ ಸಾರಿ ಗಂಡು ಮಗುವಿನ ಜನ್ಮವಾಗುತ್ತೆ ಎಂದು ಭವಿಷ್ಯ ನುಡಿದಿದ್ರಂತೆ. ಸಂಭ್ರಮದಲ್ಲಿದ್ದ ಆಕೆ ಮತ್ತೆ ಹೆಣ್ಣು ಮಗುವಿನ ತಾಯಿ ಆದ್ಲು. ಇಲ್ಲ, ನೀವು ಗಂಡು ಮಗು ಆಗುತ್ತೆ ಅಂತಕ್ಕಂಥ ವಿಚಾರ ಹೇಳಿದ್ರಂತೆ. ಮತ್ತೆ ಹೆಣ್ಣಾದಾಗ ಜ್ಯೋತಿಷ್ಯ ಏನ್ ಹೇಳ ಅಂತ ಬೇಜಾರಿನಿಂದ ಅವರು ಜ್ಯೋತಿಷ್ಯದ ಬಗ್ಗೆ ಕೋಪ ವ್ಯಕ್ತಪಡಿಸಿದಾಗ ಅವನು ಗೋಡೆಯ ಮೇಲೆ ಹೆಣ್ಣು ಮಗು ಎಂದು ಬರೆದನ್ನು ತೋರಿಸಿ, ಇಲ್ಲ ನೀ ಬೇಜಾರಾಗ್ಬಿಡಮ್ಮ, ಯಾಕೆ ಅಂತಂದ್ರೆ ಗೋಡೆ ಮೇಲೆ ನಾನು ಮುಂಚೆನೆ ಬರೆದಿದ್ದೆ ಅಂತ ತೋರಿಸಿದಂತೆ. ಯಾರೋ ಅಡ್ಡಕಸಬಿ ಜ್ಯೋತಿಷ್ಯ ಅಷ್ಟೇ. ಅವನು ಪ್ರಸವ ಸಂದರ್ಭದಲ್ಲಿ ಸಂತೋಷವಾಗಿರ್ಲಿ ಎಂದು ಉದ್ದೇಶಪೂರ್ವಕವಾಗಿ ನಾನು ಈಗ ಹೇಳಿದ್ದೇನೆಂದು ಉತ್ತರ ಕೊಟ್ಟಂತೆ. ಇಲ್ಲ, ಹಿಂಗಾಗತ್ತೆ, ನೀನು ಸಂತೋಷವಾಗಿರ್ಬೇಕು ಹೆರಿಗೆ ಸಂದರ್ಭದಲ್ಲಿ ಅಂದಕ್ಕೋಸ್ಕರ ನಾನು ಸುಳ್ಳು ಹೇಳಿದೆ ಅಂತಕ್ಕಂಥ ಮಾತನ್ನ ಅನ್ನಂತೆ. ಎಲ್ಲ ಸೇರ್ಕೊಂಡು ಜ್ಯೋತಿಷಿಗೆ ಅವಮಾನ ಮಾಡಿದರಷ್ಟೇ. ಜ್ಯೋತಿಷಿ ಮತ್ತು ಭವಿಷ್ಯ ಹೇಳಿದ ವ್ಯಕ್ತಿಗಳಲ್ಲಿ ಸಮಸ್ಯೆ ಇದ್ದಾಗ ಇಂತಹ ಜಾಣತನ ತಂತ್ರಗಳು ಸಾಮಾನ್ಯವಾಗಿ ಉಪಯೋಗವಾಗುತ್ತವೆ. ಜಾಣತನ ಇದ್ದಾಗ ಜ್ಯೋತಿಷಿಗಳಿಂದೆಲ್ಲ ಉತ್ತರ ಕೊಟ್ಬಿಟ್ಟು ಜ್ಯೋತಿಷಿಗೆ ಅವಮಾನ ಮಾಡೋದಿರ್ಲಿ, ತಾವು ಬಚಾವಾಗೋದಕ್ಕೆ ಇಂಥವನ್ನ ಹೇಳ್ತಾರೆ ಅಷ್ಟೇ. ಬದುಕಿನಲ್ಲಿ ಎಲ್ಲವೂ ಪೂರ್ವ ನಿರ್ಧಾರಿತವಾದುದೆಂಬ ವಿಧಿವಾದವನ್ನ ಜ್ಯೋತಿಷ್ಯ ತಿಳಿಸುತ್ತದೆ. ಪೂರ್ವ ನಿರ್ಧಾರಿತವಾಗಿ ಇರ್ತಕ್ಕಂಥ ಕೆಲವು ವಿಚಾರಗಳು ಸಹಜವಾಗಿ ಜನರಿಗೆ ನಿರಾಶೆ ತರ್ತವೆ. ಹಂಗಾಗಬೇಕಿತ್ತು, ಹಿಂಗಾಗಬೇಕಿತ್ತು, ನಮ್ಮ ಮನೆ ಬರ ಅಂತ ನೋಡ್ರಿ, ಎಲ್ಲವೂ ಮನುಷ್ಯರಿಗೆ ನಿರಾಶೆಯನ್ನು ತರ್ತವೆ. ಗ್ರಹಗಳ ಅನಿಷ್ಟಗತಿಯಿಂದ ಉಂಟಾಗುವ ಘೋರ ಪರಿಣಾಮವನ್ನು ಜ್ಯೋತಿಷಿಗಳು ಅವರಿಗೆ ತಿಳಿಸ್ತಾರೆ. ಸಹಜವಾಗಿ ಆ ಗ್ರಹಗಳನ್ನ ಮಾಡ್ತವೆ, ಈ ಗ್ರಹಗಳೇನ್ ಮಾಡ್ತವೆ ಅಂತ ಅವರ ಪರಿಣಾಮವನ್ನು ಹೇಳ್ತಾರೆ. ಈ ಅಮಂಗಳ ನಿವಾರಣೆಯ ಶಾಂತಿ ಪೂಜೆಗಳಿಂದ ಪರಿಹಾರ ಆಗುತ್ತದೆ ಎಂಬ ಸಾಂತ್ವನವನ್ನ ಅವರು ಕೊಡ್ತಾರೆ. ಇಂಥ ಪೂಜೆ ಮಾಡಿಸ್ಬಿಟ್ರೆ ಈಗೆಲ್ಲ ಕ್ಲಿಯರ್ ಆಗುತ್ತೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಅದಕ್ಕಾಗಿ ಖರ್ಚಾಗುವ ಹೆಚ್ಚಿನ ಹಣದ ಬಗ್ಗೆ ಅವರು ಹೇಳಲು ಮರೆಯುವುದಿಲ್ಲ. ಹಣ ಜಾಸ್ತಿ ಖರ್ಚಾಗತ್ತೆ ಹಾಗೆ ಅಂತ ಹೇಳ್ತಕ್ಕಂಥ ವಿಚಾರವನ್ನ ಹೇಳಿ ಹಣವನ್ನು ದೋಚತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಅವರ ಮಾರ್ಗದರ್ಶನವನ್ನು ಬಯಸುವ ಯಾರೂ ಅವರ ಅಭಿಪ್ರಾಯವನ್ನು ತಿರಸ್ಕರಿಸುವುದಿಲ್ಲ. ಅವ್ರಿಗೆ ಮಾರ್ಗದರ್ಶನ ಬೇಕಾಗಿರುತ್ತೆ, ಸಹಜವಾಗಿ ಅವ್ರನ್ನ ಹಿಂಬಾಲಿಸಿ ಅವರ ವಿಚಾರಗಳನ್ನ ಕೇಳ್ತಿರ್ತಾರೆ.
ದಿನನಿತ್ಯದ ಘಟನೆಗಳನ್ನ ವಿಶ್ಲೇಷಿಸಿದಾಗ ಜ್ಯೋತಿಷ್ಯದ ಅಧಿಕೃತತೆ ನಿರಾಕರಣೆ ಆಗುವುದನ್ನ ಮೇಲಿನ ಎಲ್ಲ ಉದಾಹರಣೆಗಳು ತಿಳಿಸುತ್ತವೆ. ಮೇಲಿರ್ತಕ್ಕಂಥ ಎಲ್ಲಾ ವಿಚಾರಗಳು ಜ್ಯೋತಿಷ್ಯವನ್ನು ನಿರಾಕರಣೆ ಮಾಡ್ತವೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅನೇಕ ಜನ ಶಿಕ್ಷಣ ಪಡೆದವರು ವಿಜ್ಞಾನಿಗಳು ಜ್ಯೋತಿಷ್ಯವನ್ನು ನಂಬುವುದು ಶೋಚನೀಯ ವಿಚಾರ. ಬಹಳಷ್ಟು ವಿದ್ಯಾವಂತರು ಇಂಥ ಜ್ಯೋತಿಷ್ಯವನ್ನು ನಂಬ್ತಾರೆ ಅಂತ. ಇದು ಸಹಜವಾದ್ದೇ. ಇದು ವಿಜ್ಞಾನ ಅಂತ ತಕ್ಷಣನೇ ವಿಸ್ಮಯವಾದ್ದು. ಯಾವುದೋ ಒಂದು ಕ್ಷೇತ್ರದಲ್ಲಿ ನಂಬಿಕೆಗಳು ಇರಲೇಬೇಕು. ಜ್ಯೋತಿಷ್ಯವೂ ಅಷ್ಟೇ, ಯಾವುದಾದ್ರೂ ಅಷ್ಟೇ. ಭಾರತದ ಹೆಮ್ಮೆಯ ಇಸ್ರೋ ಅಂತಕ್ಕಂಥ ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ಯಾವುದೇ ಉಪಗ್ರಹಗಳನ್ನ ಬಿಟ್ಟರು ತಿರುಪತಿಗೆ ಹೋಗ್ಬಿಟ್ಟು ಅದರ ಪ್ರತಿಕೃತಿಗಳನ್ನ ಮಾಡೆಲ್ ಅನ್ನ ಕೊಟ್ಟು ಪೂಜೆ ಮಾಡಿಸ್ಕೊಂಡ್ ಬರ್ತಾರೆ. ಹಾಗಂದ ತಕ್ಷಣ ವಿಜ್ಞಾನಿಯಾದಂಥವ್ರು ದೇವಸ್ಥಾನಕ್ಕೆ ಹೋಗ್ಬಾರ್ದು ಅಂತೇನಿಲ್ಲ ಅಲ್ವಾ. 1976ರಲ್ಲಿ ಆರ್ಯಭಟದಿಂದ ಹಿಡಿದು ಇಲ್ಲಿವರೆಗೆ ಎಷ್ಟು ಉಪಗ್ರಹಗಳನ್ನ ಬಿಡಿದಾರೋ ಅವೆಲ್ಲ ಪ್ರತಿಕೃತಿಯನ್ನ ದೇವಸ್ಥಾನಕ್ಕೆ ಕೊಡ್ತಕ್ಕಂಥ ಪ್ರಸಂಗಗಳು ಬರ್ತವೆ. ವಿಜ್ಞಾನಿಗಳಾದ ತಕ್ಷಣ ಜ್ಯೋತಿಷ ನಂಬಾರ್ದು ಅಂತ ಏನಿಲ್ಲ ಅಲ್ವಾ. ಏನಿರ್ಲಿ, ಒಟ್ಟಿನಲ್ಲಿ ವಿದ್ಯಾವಂತರಾಗಿ ನಾವು ಮೋಸ ಹೋಗ್ತೀವಿ ಅನ್ನೋದು ಮಾತ್ರ ಇದು ಸತ್ಯವಾದಂತ ವಿಚಾರ. ಪ್ರಯೋಗಶಾಲೆಯಲ್ಲಿ ವಿಚಾರವಾದಿಯಾದ ವಿಜ್ಞಾನಿ ಜೀವನದ ಸಮಸ್ಯೆಗಳನ್ನು ಎದುರಿಸುವಾಗ ವಿಚಾರಕ್ಕೆ ಮಂಗಳ ಆಡುವುದು ಕಂಡು ಬರುತ್ತದೆ. ಸಹಜವಾಗಿ ಅವರು ವಿಜ್ಞಾನ ಸಮಸ್ಯೆಗಳನ್ನು ಬಂದಂತಹ ಸಂದರ್ಭದಲ್ಲಿ ಇದನ್ನೆಲ್ಲ ಮರೆತುಬಿಟ್ಟು ಸಂಶೋಧನೆಗಳನ್ನ ಮಾಡಬೇಕು ಅಂತಕ್ಕಂಥ ವಿಚಾರವನ್ನ ಹೇಳ್ತಾರೆ. ಜ್ಯೋತಿಷ್ಯವು ಉಳಿದ ಮೂಢನಂಬಿಕೆಗಳಿಗಂತೆ ಸ್ವತಂತ್ರ ಆಲೋಚನೆ ಮತ್ತು ಆತ್ಮವಿಶ್ವಾಸಕ್ಕೆ ಧಕ್ಕೆಯನ್ನ ತರುತ್ತದೆ. ಜ್ಯೋತಿಷ್ಯ ಮೂಢನಂಬಿಕೆ ಅಂತ ಹೇಳ್ಬಿಡ್ತಾರೆ. ಮೂಢನಂಬಿಕೆಗಳಿಂದ ಜನಕ್ಕೆ ಹಿಂಗೆ ತೊಂದರೆ ಆಗುತ್ತೋ ಜ್ಯೋತಿಷ್ಯಗಳಿಂದಲೂ ಹಂಗೆ ಜ್ಯೋತಿಷ್ಯ ಶಾಸ್ತ್ರದಿಂದಲೂ ತೊಂದರೆ ಆಗುತ್ತೆ ಅಂತ ಹೇಳಿ ಅಭಿಪ್ರಾಯ ಪಡ್ತಾರೆ. ಇರ್ಬೋದು, ನಾನು ಹೇಳಿದಲ್ಲ, ಯಾರೋ ಮಾಡಿರ್ತಕ್ಕಂಥ ತಪ್ಪಿಗೆ ಇಡೀ ಜ್ಯೋತಿಷ್ಯ ಶಾಸ್ತ್ರವನ್ನು ನಾವು ಹೀಗಳಿಬಾರದು ಅಂತಕ್ಕಂಥ ವಿಚಾರ ಹೇಳ್ತಾರೆ. ಈ ರೀತಿಯ ಮೂಢನಂಬಿಕೆಗಳಿಂದ ಉಂಟಾಗುವ ಪರಿಸರ ಮಾಲಿನ್ಯವು ವಾಯು ಜಲ ಮಾಲಿನ್ಯಕ್ಕಿಂತಲೂ ಹೆಚ್ಚು ಅಪಾಯಕಾರಿ. ಎಷ್ಟು ಜೋಕಲ್ವಾ ಇದು. ಜ್ಯೋತಿಷ್ಯದಿಂದ ವಾಯು ಮಾಲಿನ್ಯ ಮತ್ತು ಜಲ ಮಾಲಿನ್ಯಕ್ಕಿಂತಲೂ ಭೀಕರ ಅಂತೆ. ಏನೋ ಗೊತ್ತಿಲ್ಲ, ಅವರ ಅಭಿಪ್ರಾಯ ಅಷ್ಟೇ. ಖಗೋಳಶಾಸ್ತ್ರವು ವಿಜ್ಞಾನವಾಗಿ ಹೆಚ್ಚಿನ ಪ್ರಗತಿಯನ್ನ ಸಾಧಿಸಿದೆ. ಖಗೋಳಶಾಸ್ತ್ರ ತುಂಬಾ ದೊಡ್ಡ ಶಾಸ್ತ್ರ. ಜ್ಯೋತಿಷ್ಯ ಮಾತ್ರ ತನ್ನ ಪುರಾತನ ನಂಬಿಕೆ ಹಾಗೂ ಗ್ರಹಿಕೆಗಳನ್ನ ಹೊಂದಿದೆ. ಬಹುತೇಕ ಪುರಾತನ ಶಾಸ್ತ್ರವು ತನ್ನ ಗ್ರಹಿಕೆಗಳಿಂದ ಮಾತ್ರ ಜ್ಯೋತಿಷ್ಯವನ್ನ ಒಳಗೊಂಡಿದೆ ಅಂತ. ಈಗಲೂ ನವಗ್ರಹಗಳು ಜ್ಯೋತಿಷ್ಯದ ದಾರಿಯನ್ನ ತೋರಿಸುತ್ತವೆ. ಇವತ್ತು ನಾವುಗಳು ಜ್ಯೋತಿಷ್ಯಗಳ ಆಧಾರದ ಮೇಲೇನೆ ಗ್ರಹಗಳು ಇರೋದು ಹೇಳ್ತಾರೆ. ಇಂದು ಇವುಗಳಲ್ಲಿ 4 ಗ್ರಹಗಳೇ ಅಲ್ಲ, ಇವರು ಹೇಳ್ಬಿಡ್ತಾರೆ ಯಾವ್ಯಾವು. ಯುರೇನಸ್, ನೆಪ್ಚೂನ್, ಪ್ಲೂಟೋ ಅಂತಹ ಹೊಸ ವಿಜ್ಞಾನಗಳನ್ನ ವಿಜ್ಞಾನಿಗಳು ಕಂಡುಹಿಡಿದ್ರು. ಇವತ್ತೆಲ್ಲ ಕಂಡುಹಿಡಿದ್ಬಿಟ್ಟು ಇವರು ಹೆಸರಿಟ್ಟದ್ದು ನಿಜ. ಹಿಂದೆ ಜ್ಯೋತಿಷ್ಯದಲ್ಲಿ ಬಂದಿರತಕ್ಕಂಥ ಹಿಂದೂ ಪುರಾಣದಲ್ಲಿ ಬರ್ತಕ್ಕಂಥ ಗ್ರಹಗಳು ತಪ್ಪು ಅನ್ನೋದಾದ್ರೆ ಯಾವುದೋ ಒಂದು ಶಕ್ತಿ ಇತ್ತೇ ಇರುತ್ತೆ. ನಮ್ಮ ದೇಶದಲ್ಲಿ ಸಾಮಾಜಿಕ ಕೆಳಸ್ತರದಿಂದ ಬಂದ ಜನರು ಶಿಕ್ಷಣವನ್ನು ಮೊದಲ ಬಾರಿ ಪಡೆದುಕೊಂಡಾಗ ಅವರುಗಳಲ್ಲಿ ರೂಪುಗೊಳ್ಳುತ್ತಿರುವ ಮನೋಭಾವ ಕೂಡ ಅಪಾಯಕಾರಿ. ಕೆಳಸ್ತರ ಅಂದ್ರೆ ಕೆಳವರ್ಗದಿಂದ ಬಂದು ಬುದ್ಧಿವಂತರಾದಂತರೂ ಜ್ಯೋತಿಷ್ಯವನ್ನು ನಂಬ್ತಾರೆ. ಜ್ಯೋತಿಷ್ಯತೆ ಸಾಕಷ್ಟು ಜನಕ್ಕೆ ಒಳ್ಳೆಯದಾಗಿದೆ, ಅವರು ನಂಬಬಾರದು ಅಂತೇಳಿ ಹೇಳ್ತಾರೆ. ಕೀಳರಿಮೆಯಿಂದ ಬಳಲುತ್ತಿರುವ ಅವರ ತರ್ಕಹೀನವಾದ ಮುಂದುವರೆದ ಶಿಕ್ಷಣ ಪಡೆದ ಜನರ ಮನೋಭಾವನೆಯನ್ನ ಅನುಕರಿಸುತ್ತಾರೆ. ಇವರೇ ಎಲ್ಲರೂ ನಂಬ್ತಾ ಹೋದಾಗ ಎಲ್ಲರೂ ಅದನ್ನ ಹೊರಿಸ್ತಾರೆ. ಆದ್ರಿಂದ ಯಾರು ನಂಬಬಾರದು ಅಂತ ಹೇಳಿ ಹೇಳ್ತಾರೆ. ಜ್ಯೋತಿಷ್ಯದಂತಹ ಪ್ರಗತಿ ವಿರೋಧಿ ನಂಬಿಕೆಗಳನ್ನು ಹೊಂದುವುದು ಸಾಮಾಜಿಕ ಅಂತಸ್ತಿನ ಗುರುತಾಗಿದೆ. ಇಂಥ ವಿರೋಧವನ್ನ ಮಾಡಿದಂತಹ ಸಂದರ್ಭದಲ್ಲಿ ಸಾಮಾಜಿಕ ಅಂತಸ್ತಿನ ಗುರುತು. ಜ್ಯೋತಿಷ್ಯವನ್ನು ನಂಬಿದ ತಕ್ಷಣ ಬೇರಾಗುತ್ತೆ, ಅದು ನಂಬಬಾರದು ಅಂತೇಳಿ ಹೇಳ್ತಾರೆ. ವ್ಯಕ್ತಿಯ ಒಳಿತಿಗಾಗಿ ಅಥವಾ ಸಮಾಜದ ಒಳಿತಿಗಾಗಿ ಈ ರೀತಿಯ ಮನೋಧರ್ಮ ಹೆಚ್ಚಿನ ಹಾನಿಯನ್ನುಂಟು ಮಾಡುವ ಅವಿವೇಕವಾಗಿದೆ. ಈ ವ್ಯಕ್ತಿಯ ಒಳಿತಿಗಾಗಿ ಎಂದೆಂದೂ ಜ್ಯೋತಿಷ್ಯ ಇಲ್ಲ. ಅವು ಜ್ಯೋತಿಷ್ಯಗಳಿಂದ ಮನುಷ್ಯರ ಮನೋಧರ್ಮದ ಮೇಲೆ ಪರಿಣಾಮ ಬೀರ್ತವೆ. ಅವುಗಳನ್ನ ಯಾರು ನಂಬಬಾರದು ಅಂತ ಹೇಳಿ ಹೇಳ್ತಾರೆ. ಈ ರೀತಿ ಹೊಸದಾಗಿ ಪರಿವರ್ತಿತವಾದವರು ಅಲ್ಲಿಯೇ ಶತಮಾನಗಳಿಂದ ಇದ್ದವರಿಗಿಂತ ಹೆಚ್ಚು ಅಭಿಮಾನವನ್ನ ಹೊಂದಿರ್ತಾರೆ. ಜ್ಯೋತಿಷ್ಯವೇ ಬದುಕು ಅಂತ ಕಟ್ಟಿಕೊಂಡ ಸಂದರ್ಭದಲ್ಲಿ ಅದ್ರ ಬಗ್ಗೆ ಅಭಿಮಾನ ಇದ್ದೇ ಇರುತ್ತೆ. ಆದ್ರಿಂದ ಅವುಗಳನ್ನು ನಂಬಬಾರದು. ಜ್ಯೋತಿಷ್ಯವನ್ನ ಯಾವತ್ತೂ ಅದೊಂದು ಮೂಢನಂಬಿಕೆ ಅಂತಕ್ಕಂಥ ಮಾತನ್ನ ಬರೀತಾರೆ. ಇನ್ನು ಬುದ್ಧನ ಬಗ್ಗೆ ಮಾತಾಡ್ತಾರೆ. ಬುದ್ಧನು ವಿನಯಪೀಠಿಕ ಗ್ರಂಥಗಳಲ್ಲಿ ಅವನ ವಿನಯಪೀಠಿಕ ಅಂತಕ್ಕಂಥ ಬೌದ್ಧರ ಪವಿತ್ರವಾದ ಗ್ರಂಥಗಳಲ್ಲಿ ಬರೀತಾನಂತೆ. ಯಾರು ನಕ್ಷತ್ರಗಳ ಲೆಕ್ಕಾಚಾರದಿಂದ ತಂತ್ರಗಳಿಂದ ಜೀವನ ನಡೆಸ್ತಾರೋ ಇವರಿಂದ ದೂರ ಇರಬೇಕು. ಯಾವ ಸಂದರ್ಭದಲ್ಲಿ ಬುದ್ಧ ಹೇಳಿದ್ನೋ ಗೊತ್ತಿಲ್ಲ, ಅಥವಾ ವಿನಯಪೀಠಿಕದಲ್ಲಿ ಹೇಳಿರ್ಬೋದು. ಯಾರು ಮಾಟ ಮಂತ್ರ ಮಾಡುವಂತ ಬಂದು ಹೇಳಿದಂತಹ ಸಂದರ್ಭದಲ್ಲಿ ಸಹಜವಾಗಿ ಹೇಳಿರಬಹುದು. ಅದನ್ನ ನಕ್ಷತ್ರ ವೀಕ್ಷಣೆ, ಜ್ಯೋತಿಷ್ಯ, ಶಕುನಗಳ ಆಧಾರದಿಂದ ಶುಭ ಅಶುಭವನ್ನ ತಿಳಿಸುವುದು ಒಳಿತು. ಜ್ಯೋತಿಷ್ಯಗಳ ಆಧಾರದಿಂದ ಶಕುನಗಳಿಂದ ಎಲ್ಲ ಮೂಢನಂಬಿಕೆಗಳಾಗಿ ಜನಗಳನ್ನ ದಾರಿ ತಪ್ಪಿಸ್ತವೆ ಅಂತೇಳಿ ಹೇಳ್ತಾರೆ.
ಕೆಡಕುಗಳ ಬಗ್ಗೆ ಭವಿಷ್ಯ ನುಡಿಯುವುದು ಇಂಥವುಗಳನ್ನೆಲ್ಲ ತ್ಯಜಿಸಬೇಕು ಎಂಬ ಅಭಿಪ್ರಾಯ ಬುದ್ಧನ ಉಪದೇಶಗಳಲ್ಲಿ ಕಂಡು ಬರುತ್ತೆ. ಮೂಢನಂಬಿಕೆಗಳು, ತಂತ್ರಗಳು, ಮಾಟಗಾರಿಕೆ ಎಲ್ಲರೂ ಉಪಯೋಗಿಸಿ ಅದನ್ನು ವಿರೋಧಿಸಿದ್ರಷ್ಟೇ. ಆದ್ರಿಂದ ಬುದ್ಧ ಹಾಗೆ ಹೇಳಿದ್ದ ಅಂತ ಹೇಳಿ ಹೇಳ್ತಾರೆ. ಮನುಷ್ಯನ ಭವಿಷ್ಯದ ನಿರ್ಣಯಕ್ಕೆ ಅವನೇ ಕಾರಣ ಎಂದು ದೃಢವಾಗಿ ನಂಬಿದ ಸ್ವಾಮಿ ವಿವೇಕಾನಂದರು ಅವರು ಜ್ಯೋತಿಷ್ಯದ ಬಗ್ಗೆ ಕಟುವಾದ ಅಭಿಪ್ರಾಯ ಪಡ್ತಾರೆ. ಇನ್ನು ವಿವೇಕಾನಂದರು ಹೇಳ್ತಾರೆ, ತುಂಬಾ ಕಠೋರವಾಗಿ ವಿರೋಧಿಸುತ್ತಿದ್ರಂತೆ. ಯಾವುದೋ ಸಂದರ್ಭಕ್ಕೊಳಗಾಗಿ ವಿಚಾರವನ್ನ ಹೇಳಿರ್ತಾರೆ ಅಷ್ಟೇ. ಜ್ಯೋತಿಷ್ಯವನ್ನೇ ವಿರೋಧಿಸಿದ್ದಾರೆ ಅಂತ ಯಾವ ಸಂದರ್ಭದಲ್ಲೂ ವಿವೇಕಾನಂದರು ಹೇಳಿಲ್ಲ. ನಕ್ಷತ್ರಗಳ ಪ್ರಭಾವ ನನ್ನ ಮೇಲೆ ಆಗುವುದಾದ್ರೆ ಆಗಲಿ, ಅದು ನನ್ನ ಜೀವನದ ಮೇಲೆ ಪ್ರಭಾವ ಬೀರಿದ್ರೆ ಅದಕ್ಕೆ ಯಾವ ಬೆಲೆಯೂ ಇಲ್ಲ. ನನ್ನ ಮೇಲೆ ಅದೇನಾದ್ರು ಪ್ರಭಾವ ಬೀರಲಿರ್ಬೋದು. ಯಾವುದೋ ಮಠ ಮಂತ್ರ ಸಂದರ್ಭದಲ್ಲಿ, ಯಾವುದೋ ಸನ್ನಿವೇಶದಲ್ಲಿ ಗ್ರಹಗಳು ಮನುಷ್ಯನ ಮೇಲೆ ಪ್ರಭಾವ ಬೀರಿದಾಗ ಹಿಂಗಾಗಿದ್ದಾವೆ ಅಂತ ಯಾರೋ ಭಕ್ತರು ಹೋದಂತ ಸಂದರ್ಭದಲ್ಲಿ ನನ್ನ ಮೇಲೆ ಬೀರಲಿ ಅಂತ ಅವ್ರ ಉಪದೇಶದಲ್ಲಿ ಹೇಳಿರಬಹುದು ಅಷ್ಟೇ. ಆದ್ರಿಂದ ಜ್ಯೋತಿಷ್ಯ ಮತ್ತಿತರ ಸಂಗತಿಗಳು ಪ್ರಾಮುಖ್ಯ ಪಡೆದುಕೊಂಡ ಕೂಡಲೇ ವೈದ್ಯರನ್ನು ಕಂಡು ಉತ್ತಮ ಆಹಾರ ವಿಶ್ರಾಂತಿನ ತೆಗೆದುಕೊಳ್ಳುವುದು ಒಳ್ಳೆಯದು ಎಂಬುದು ವಿವೇಕಾನಂದರ ಅಭಿಪ್ರಾಯ. ಇಂಥಕ್ಕೆಲ್ಲ ಒಳಗಾಗ್ಬಿಡ್ರಿ ಅಂತ ವಿವೇಕಾನಂದರು ಅವಾಗಲೇ ಹೇಳಿದ್ರು. ನಾವು ಅಷ್ಟೇ, ಎಷ್ಟು ಬೇಕೋ ಅಷ್ಟೇ ಬಳಸ್ಕೋಬೇಕು ಅನ್ನೋದು ನಮ್ಮ ವಿಚಾರವಾಗಬೇಕು. ಅಧ್ಯಾಪಕರಲ್ಲಿ, ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಮನೋಭಾವಗಳನ್ನ ಬೆಳೆಸುವುದು ಖಂಡಿತ. ನಾವೆಲ್ಲ ವಿಜ್ಞಾನವೇ ಪ್ರಧಾನವಾದದ್ದು ಈ ಕಾಲದಲ್ಲಿ ಅಂತ ಮನೋಭಾವವನ್ನು ಬೆಳೆಸ್ಕೋಬೇಕು. ಯಾವುದೇ ಶಿಕ್ಷಣ ಕ್ರಮದ ಮುಖ್ಯ ಉದ್ದೇಶವಾಗಬೇಕು. ಪ್ರಶ್ನಿಸದೆ, ಪರಿಶೀಲಿಸದೆ ಯಾವುದನ್ನು ಒಪ್ಕೋಬಾರದು. ನಿಜವಾದ ಅದನ್ನೆಲ್ಲರೂ ನಾವು ಒಪ್ಪಲೇಬೇಕಾದದ್ದು. ಎಲ್ಲ ಶಾಸ್ತ್ರಗಳು, ಎಲ್ಲ ಧರ್ಮಗಳು ಏನೇ ವಿಚಾರಗಳನ್ನು ಪ್ರಶ್ನಿಸಬೇಕು ಅಂತ ಹೇಳಿ ಹೇಳ್ತಾರೆ. ಅದು ಭಗವದ್ಗೀತೆ, ಬೈಬಲ್, ಕುರಾನ್ ಯಾವುದೇ ಆಗಿರಲಿ, ವೈಜ್ಞಾನಿಕವಾದ ಆಲೋಚನೆಗಳಿಗೆ ತೃಪ್ತಿಯನ್ನುಂಟು ಮಾಡಬೇಕು. ಸಮಾಜದ ಸುಧಾರಣೆಗೆ ಶಿಕ್ಷಣ ಒಂದು ಉದ್ದೇಶ. ಖಂಡಿತ ಶಿಕ್ಷಣದ ಮೂಲ ಉದ್ದೇಶವೇ ಸಮಾಜದ ಸುಧಾರಣೆ. ಆದ್ರಿಂದ ಅಂತ ಶಿಕ್ಷಣವನ್ನು ನಾವು ಕೊಡಬೇಕು ಅಂತ. ನಮ್ಮ ಶಿಕ್ಷಣ ಅವಿದ್ಯಾವಂತ ಮೂಢನಂಬಿಕೆ ಉಳ್ಳವನನ್ನ ವಿದ್ಯಾವಂತ ಮೂಢನಂಬಿಕೆ ಉಳ್ಳವನಾಗಿ ಪರಿವರ್ತಿಸ್ತಾ ಇದೆ. ಮತ್ತು ವಿದ್ಯಾವಂತ ಮೂಢನಂಬಿಕೆ ನಂಬ್ತಾ ಇದ್ದಾನೆ. ಆದ್ರಿಂದ ಅಂಥವರಿಂದ ನಾವು ದೂರ ಇರಬೇಕು, ಅವತನನ್ನ ಪರಿವರ್ತನೆ ಮಾಡಬೇಕು ಅಂತ ವಿಚಾರವನ್ನ ಹೇಳ್ತಾರೆ. ಇಬ್ಬರಲ್ಲಿ ಯಾರು ಹೆಚ್ಚು ಅಪಾಯಕಾರಿ ಎಂಬುದು ನಮಗೆಲ್ಲ ಗೊತ್ತಿದೆ. ವಿದ್ಯಾವಂತ ಅಪಾಯಕಾರಿನೋ, ಒಬ್ಬ ಸಾಮಾನ್ಯ ಮನುಷ್ಯ ಅಪಾಯಕಾರಿನೋ. ವಿದ್ಯಾವಂತನಾಗಿ ಮೂಢನಂಬಿಕೆ ನಂಬಿದ್ರೆ ಅದಕ್ಕೆ ಶಿಕ್ಷಣಕ್ಕೆ ಅವಮಾನ. ಆದ್ರಿಂದ ಯಾರು ಅಪಾಯಕಾರಿ? ವಿದ್ಯಾವಂತನಾಗಿ ಮೂಢನಂಬಿಕೆ ನಂಬ್ತಾನಲ್ಲ ಅವನೇ ಅಪಾಯಕಾರಿ ಅಂತೇಳಿ ಹೇಳ್ತಾರೆ. ಇನ್ನು ಕೊನೆ ಪೇರ, ವಿಶ್ವವಿದ್ಯಾಲಯ ಮತ್ತು ಉನ್ನತ ಶಿಕ್ಷಣ ಕೊಡುತ್ತಿರುವ ಸಂಸ್ಥೆಗಳು ಜ್ಯೋತಿಷ್ಯ, ಹಸ್ತಮುದ್ರಿಕೆ, ಪವಾಡದಂತ ಪ್ರಗತಿ ವಿರೋಧಿ ಅಂಶಗಳ ವೈಜ್ಞಾನಿಕ ತಪಾಸಣೆ ಜವಾಬ್ದಾರಿ ವಹಿಸ್ಕೊಳ್ಬೇಕು. ಖಂಡಿತ ಮಾಡೋಣ. ವಿಶ್ವವಿದ್ಯಾಲಯಗಳಲ್ಲಿ ಏನೇನು ಮಾಟ ಮಂತ್ರಗಳು ಏನೇನಿದಾವೆ, ಜ್ಯೋತಿಷ್ಯಗಳ ಆಧಾರದ ಮೇಲೆ ಇರ್ತವೆ, ಅಂತ ಕೆಲಸಗಳನ್ನ ವಿಶ್ವವಿದ್ಯಾಲಯ ಮಾಡಲಿ, ಖಂಡಿತ ಮಾಡಲಿ, ಅವಕ್ಕೆಲ್ಲ ಮಾಡಬೇಕು. ಆದರೆ ಒಂದು ಧರ್ಮದ ಮೇಲೆ ಅದು ಒತ್ತಡ ಆಗಬಾರ್ದು ಅಷ್ಟೇ. ಏನೇ ಇರಲಿ ಅಂತವರ ತೆರೆದ ಮನಸ್ಸು ಇರಬೇಕು. ಇಲ್ಲಿ ತೆರೆದ ಮನಸ್ಸು ಅಂದ್ರೆ ಖಾಲಿ ತಲೆ ಅಲ್ಲ, ಅಂದ್ರೆ ಓಪನ್ ಮೈಂಡೆಡ್ ಅಂತ. ನಾವೆಲ್ಲರೂ ಒಂದು ವೈಜ್ಞಾನಿಕವಾದಂಥ ಹಿನ್ನೆಲೆಯನ್ನ ಹೊಂದಿರಬೇಕು ಅಂತಕ್ಕಂಥ ವಿಚಾರವನ್ನ ಹೇಳ್ತಾ ತುಂಬಾ ಫಾಸ್ಟ್ ಮಾಡಿದ್ದೀನಿ. ಕೆಲವು ವಿಚಾರಗಳು ಅಷ್ಟಕ್ಕಷ್ಟೇ, ಹಾಗಾಗಿ ಫಾಸ್ಟ್ ಮಾಡಿದ್ದೀನಿ. ನೋಡ್ಕೊಡ್ರಿ ಪಾಠವನ್ನ. ಮತ್ತೊಂದಿಷ್ಟು ವಿಚಾರನ ಮುಂದಿನ ತರಗತಿಗಳಲ್ಲಿ ಮಾಡ್ತಾ ಹೋಗ್ತೀನಿ. ಥ್ಯಾಂಕ್ ಯು.